ಗಡಿನಾಡಿನ ಬೆಳಗಾವಿ ಕುಂದಾನಗರಿಯ ಎಲ್ಲ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಾನು ನಿಮ್ಮ ನಾಗೇಶ್ ಗೋಲಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ಕೋತಾ ಇದ್ದೇನೆ. ಉದ್ಯಮಿಗಳು ಚಿಂತಕರು ಆಗಿರುವಂಥ ಶ್ರೀಯುತ ಮಲ್ಲಿಕಾರ್ಜುನ್ ಜಗಜಿಂಪಿಯವರಿದ್ದಾರೆ. ಅಧ್ಯಕ್ಷರಾಗಿರುವ ಮಾಜಿ ಕಾಡಾ ಅಧ್ಯಕ್ಷರು ಆಗಿರುವ ಶ್ರೀಯುತ ಅಡ್ವೇಶ್ ಇಟ್ಗಿ ಅವರಿದ್ದಾರೆ. ಹಾಗೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ YG ಪಾಟೀಲ್ರಿದ್ದಾರೆ. ಹಾಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಘಟನಾ ಸುದ್ದಿಗೋಷ್ಠಿಯ ವಿಷಯ ಏನು ಅಂತಂದರೆ, ಆತ್ಮೀಯ ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ರಾಜು ಕಾಗೆ ಅವರ ಪತ್ರ ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನವನ್ನುಂಟು ಮಾಡಿದೆ. ಇದೇನು ಹೊಸ ಪ್ರಯೋಗ ಅಲ್ಲ, ಆದರೂ ಕೂಡ ಇವತ್ತಿನ ಬೆಳವಣಿಗೆ ಏನು ಅಂತಂದರೆ, ಆ ಒಂದು ರಾಜು ಕಾಗೆ ಅವರು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರು. ಅವರೊಂದು ಪತ್ರವನ್ನು ಬರೆದಿದ್ದಾರೆ. ರಾಷ್ಟ್ರಪತಿಗಳಿಗೆ, ಪ್ರಧಾನಿಗಳಿಗೆ, ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಏನು ಅಂತಂದರೆ, ಉತ್ತರ ಕರ್ನಾಟಕದ ಕೃಷಿ, ಶಿಕ್ಷಣ, ನೀರಾವರಿ, ರಸ್ತೆ ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ರಾಜಕಾರಣ, ಆಧ್ಯಾತ್ಮ, ಪತ್ರಿಕೋದ್ಯಮ, ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕರ್ನಾಟಕ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೆ ತಾರತಮ್ಯ, ಮಲತಾಯಿ ಧೋರಣೆ, ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ತಾವು ಅನ್ಯತಾ ಭಾವಿಸಬಾರದು. ಮಾಧ್ಯಮ ಮಿತ್ರರು, ನೀವು ಬಹಳಷ್ಟು ಪ್ರಾಮಾಣಿಕವಾಗಿ ಈ ಭಾಗದ ಸುದ್ದಿಗಳನ್ನು, ವರದಿಯನ್ನು ಮಾಡಿರ್ತೀರಿ. ಆದರೆ ನಮ್ಮ ಎಲ್ಲ ಸುದ್ದಿ ಮಾಧ್ಯಮದ ಮುಖ್ಯಸ್ಥರು ದಕ್ಷಿಣ ಕರ್ನಾಟಕದವರೇ ಆಗಿರುವುದರಿಂದ ಬಹುಶಃ ಈ ಭಾಗದ ಯಾವ ಸುದ್ದಿಗಳು ರಾಜ್ಯವ್ಯಾಪಿ ಆಗೋದಿಲ್ಲ. ಒಂದು ಉದಾಹರಣೆಯನ್ನು ಹೇಳೋದಾದರೆ, ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು 71 ಜನರಿಗೆ ಕೊಟ್ಟರು. ಆ ಪೈಕಿ ನಮಗೂ ಕೂಡ ಉತ್ತರ ಕರ್ನಾಟಕ ಭಾಗದವರನ್ನು ಸಮಾನವಾಗಿ ಕಾಣುವುದಾದರೆ ಕನಿಷ್ಠ 30ರಿಂದ 35 ಪ್ರಶಸ್ತಿಗಳನ್ನು ಕೊಡಬೇಕಾಗಿತ್ತು. ಆದರೆ ಅವರು ಕೊಟ್ಟಿದ್ದು ಕೇವಲ 21 ಪ್ರಶಸ್ತಿಗಳನ್ನು. ಇನ್ನು ವಿಶೇಷವಾಗಿ ಮಾಧ್ಯಮ ಕ್ಷೇತ್ರಕ್ಕೆ ಹೇಳೋದಾದರೆ ಇದ್ದಾರೆ ಕೇವಲ 4 ಜನರಿಗೆ. ಆದರೆ ಆ 4 ಜನ ಮಾಧ್ಯಮ ಕ್ಷೇತ್ರದ ಪ್ರಶಸ್ತಿ ಒಬ್ಬರೂ ಕೂಡ ಉತ್ತರ ಕರ್ನಾಟಕ ಭಾಗದವರಿಲ್ಲ. ಒಬ್ಬರು ಬೆಂಗಳೂರಿಗರು, ಒಬ್ಬರು ಮೈಸೂರಿನವರು, ಒಬ್ಬರು ಮಂಡ್ಯದವರು, ಒಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಂದರೆ ನಮ್ಮನ್ನು ಸಂಪೂರ್ಣವಾಗಿ ಮಾಧ್ಯಮದ ಕ್ಷೇತ್ರದಲ್ಲೂ ಕೂಡ ತಾರತಮ್ಯ, ಮಲತಾಯಿ ಧೋರಣೆಯನ್ನು ಮಾಡ್ತಾರೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬರೋದಾದರೆ, ಇಲ್ಲಿಯವರೆಗೆ ಆಗಿರುವಂಥ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಆ ಭಾಗದವರೇ. ಈ ಭಾಗದವರು 5-6 ಜನ ಆದರೂ ಕೂಡ ಯಾರನ್ನೂ ಪೂರ್ಣಾವಧಿ ಮಾಡಲು ಅವರು ಬಿಟ್ಟಿಲ್ಲ. ಕೇವಲ 5 ಜನ ಉತ್ತರ ಕರ್ನಾಟಕ ಭಾಗದಿಂದ ಮುಖ್ಯಮಂತ್ರಿಗಳಾದರೂ ಕೂಡ ಒಬ್ಬರನ್ನು ಕೂಡ ಪೂರ್ಣಾವಧಿ 5 ವರ್ಷ ಮಾಡಲಿಕ್ಕೆ ಬಿಟ್ಟಿಲ್ಲ. ವೀರೇಂದ್ರ ಹೆಗ್ಗಡೆ ಅವರು ಒಬ್ಬರು ಮಾತ್ರ 3 ಅವಧಿ ಸೇರಿ 5 ವರ್ಷ 3 ತಿಂಗಳು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದರು. ಇವತ್ತು ನಾವು ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದೇವೆ. ಇದು ಯಾವುದೇ ರಾಜಕೀಯ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ಮ ಅಧಿಕಾರದ ದಾಹಕ್ಕಾಗಿ ಅಲ್ಲ. ನಮ್ಮ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ, ನಮ್ಮ ಭಾಗದ ಯುವಕರು ಸ್ವಾಭಿಮಾನದಿಂದ, ನೆಮ್ಮದಿಯಿಂದ ಈ ಭಾಗದಲ್ಲಿ ಉದ್ಯೋಗಾವಕಾಶಗಳನ್ನು ಪಡೆದುಕೊಂಡು ಸ್ವಾವಲಂಬನೆಯಿಂದ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯ ಬೇಕು. ಈ ಭಾಗದ ರೈತರು ತಾವು ಬೆಳೆದಂಥ ಬೆಳೆಗಳನ್ನು ಒಳ್ಳೆಯ ಮಾರುಕಟ್ಟೆಗೆ ಬೆಂಬಲ ಬೆಲೆಯನ್ನು ಪಡೀಲಿಕ್ಕೆ ಪ್ರತ್ಯೇಕ ರಾಜ್ಯ ಬೇಕು. ಈ ಭಾಗದ ಉದ್ಯಮಿಗಳು ಒಂದು ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯವನ್ನು ಕೊಡುವಂಥ ಪ್ರದೇಶ ನಮ್ಮ ಉತ್ತರ ಕರ್ನಾಟಕ. ಹಾಗಾಗಿ ಉತ್ತರ ಕರ್ನಾಟಕದ ಯುವಕರು, ಮಹಿಳೆಯರು, ಕಾರ್ಮಿಕರು, ರೈತರು ಸ್ವಾವಲಂಬನೆಯಿಂದ, ಸ್ವಾಭಿಮಾನದಿಂದ, ಸ್ವಾತಂತ್ರ್ಯದಿಂದ, ಸಮೃದ್ಧಿಯಿಂದ ಬದುಕಬೇಕು ಅನ್ನೋದಾದರೆ
ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಲೇಬೇಕು ಅನ್ನುವಂಥದ್ದು ನಮ್ಮ ವಾದ. ನಾವು 2016ರಲ್ಲಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯನ್ನು ನೋಂದಣಿ ಮಾಡಿ 2018ರಿಂದ ಒಂದು ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ, ಎಲ್ಲ 15 ಜಿಲ್ಲೆಗಳಾದ್ಯಂತ ನಾವು ಜನರಿಂದ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಲಾಗಿ ಇವತ್ತು ದಿನಾಂಕ 20/11/2025 ಮಾಹಿತಿ ಆಧಾರದ ಮೇಲೆ ಹೇಳುವುದಾದರೆ 1,48,91,346 ಜನರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಅಭಿಪ್ರಾಯಕ್ಕೆ, ಲಿಖಿತ ಅಭಿಪ್ರಾಯಕ್ಕೆ ಸಹಿಯನ್ನು ಹಾಕಿದ್ದಾರೆ. 1,48,91,346